ಮುಂಗಾರು ಬಿತ್ತನೆಗೆ ರೈತರು ಸಿದ್ಧರಾಗ್ತಾ ಇದ್ದಾರೆ. ಬಿತ್ತನೆ ಬೀಜ ಖರೀದಿಗೆ ಹಾವೇರಿಯ ರೈತರು ಮುಗಿಬಿದ್ದಿದ್ದಾರೆ. ಜಿಲ್ಲೆಯ ರೈತರಿಂದ ಕೃಷಿ ಬೀಜಕ್ಕೆ ನೂಕು ನುಗ್ಗಲು ಸೃಷ್ಟಿಯಾಗ್ತಾ ಇರುವಂತದ್ದು. ರೈತ ಸಂಪರ್ಕ ಕೇಂದ್ರದ ಎದುರು ನೂಕು ನುಗ್ಗಲು ಈಗ ಇರುವಂತದ್ದು. ಬೆಳಗ್ಗೆ 6 ಗಂಟೆಯಿಂದ ಕೇಂದ್ರದ ಮುಂದೆ ಕ್ಯೂ ನಿಂತಿದ್ದಾರೆ ರೈತರು. ತಮಗೆ ಬಿತ್ತನೆಯ ಬೀಜ ಬೇಕು ಅಂತ ಹೇಳಿ ಖರೀದಿಗಾಗಿ ಮುಗಿಬಿದ್ದಿದ್ದಾರೆ. ಬಿತ್ತನೆ ಬೀಜ ನೀಡುವುದಕ್ಕೆ ವಿಳಂಬವಾಗ್ತಾ ಇರುವಂತಹ ಕಾರಣ ರೈತರು ಕಂಗಾಲಾಗಿದ್ದಾರೆ. ಸೋಯಾಬೀನ್, ಶೇಂಗಾ ಬೀಜಕ್ಕೆ ರೈತರು ಮುಗಿಬಿದ್ದಿರುವಂತದ್ದು. ಅನ್ನದಾತರ ನೂಕಾಟ ತಳ್ಳಾಟ ಹೆಚ್ಚಾದ ಹಿನ್ನೆಲೆ ರೈತ ಸಂಪರ್ಕ ಕೇಂದ್ರಕ್ಕೆ ಪೊಲೀಸರು ಆಗಮಿಸಿ ರೈತರ ನಿಯಂತ್ರಣ ಕೆಲಸವನ್ನ ಮಾಡ್ತಿದ್ದಾರೆ. ಯೂರಿಯಾ ಗೊಬ್ಬರ, ಬಿತ್ತನೆ ಬೀಜ ಸಿಗ್ತಿಲ್ಲ ಅಂತ ಹೇಳಿ ಹಾವೇರಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಇನ್ನೇನು ಮುಂಗಾರು ಆರಂಭವಾಗ್ತಾ ಇರುವಂತ ಕಾರಣ ಬಿತ್ತನೆಗೆ ಎಲ್ಲಾ ಸಿದ್ಧತೆಗಳನ್ನ ರೈತರು ಮಾಡಿಕೊಳ್ತಿದ್ದಾರೆ. ಈಗಲಿಂದಲೇ ಎಲ್ಲವೂ ಕೂಡ ತಯಾರಿ ಆಗಬೇಕು ಅನ್ನುವಂತ ಕಾರಣದಿಂದಾಗಿ ತಯಾರಿಗೆ ಈಗ ಜನ ಸಿದ್ಧರಾಗ್ತಾ ಇರುವಂತದ್ದು. ಹಾಗಾಗಿ ತಮಗೆ ಬೇಕಾಗಿರುವಂತಹ ಬಿತ್ತನೆಗೆ ಬೇಕಾಗಿರುವಂತಹ ಬೀಜವನ್ನ ಖರೀದಿಗೆ ಈಗ ಹಾವೇರಿ ರೈತರು ಮುಗಿಬಿದ್ದಿದ್ದಾರೆ. ರೈತ ಸಂಪರ್ಕ ಕೇಂದ್ರದಲ್ಲಿ, ಹಾವೇರಿಯ ರೈತ ಸಂಪರ್ಕ ಕೇಂದ್ರದ ಮುಂದೆ ರೈತರು ಈಗ ಕ್ಯೂನಲ್ಲಿ ನಿಲ್ತಾ ಇರುವಂತದ್ದು. ಬಿತ್ತನೆ ಬೀಜಕ್ಕಾಗಿ ಕ್ಯೂನಲ್ಲಿ ನಿಂತು ನೂಕು ನುಗ್ಗಲಿನಲ್ಲಿ ಖರೀದಿಗೆ ನಿಂತಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದಲೇ ಕೇಂದ್ರದ ಮುಂದೆ ಕ್ಯೂ ಮಾಡಿ ರೈತರು ಸಾಲಿನಲ್ಲಿ ನಿಂತಿರುವಂತದ್ದು. ಇದರ ನಡುವೆ ಕ್ಯೂನಲ್ಲಿ ನೂಕು ನುಗ್ಗಾಟ ಹೆಚ್ಚಾಗಿ ಪೊಲೀಸರು ಸ್ಥಳಕ್ಕೆ ಬಂದು ಎಲ್ಲವನ್ನೂ ಕೂಡ ಸುಧಾರಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ MD ಹಣಗಿ ನೀಡುತ್ತಾ ಹೋಗ್ತಾರೆ. ಹಣಗಿ, ಈಗ ಈ ಒಂದು ಜಾಗದಲ್ಲಿ ಅಂದ್ರೆ ರೈತ ಸಂಪರ್ಕ ಕೇಂದ್ರದ ಮುಂದೆ ರೈತರು ಈ ರೀತಿಯಾಗಿ ನೂಕು ನುಗ್ಗಲು ಮಾಡ್ತಾ ಬೀಜ ಖರೀದಿಗೆ ಇಷ್ಟೆಲ್ಲ ಒದ್ದಾಡ್ತಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಬಂದು ಎಲ್ಲವನ್ನೂ ಸುಧಾರಿಸುವ ಕೆಲಸ ಮಾಡ್ತಿದ್ದಾರಾ ಹೇಗೆ? ಎಸ್ ಸುನದಿ, ಕೃಷಿ ಪ್ರಧಾನವಾದಂತಹ ಜಿಲ್ಲೆ ಹಾವೇರಿ ಜಿಲ್ಲೆಯ ರೈತರು ನಿತ್ಯವೂ ಸಹ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಅದೇ ರೀತಿಯಾಗಿ ಈಗ ಮುಂಗಾರು ಮಳೆ ಬಿದ್ದಂತ ಹಿನ್ನೆಲೆಯಲ್ಲಿ ತಮ್ಮ ಬಿತ್ತನೆ ಕಾರ್ಯವನ್ನ ಚುರುಕುಗೊಳಿಸಬೇಕು ಅನ್ನುವಂತ ರೀತಿಯಲ್ಲಿ ಎಲ್ಲ ರೈತರು ಪ್ಲಾನ್ ಅನ್ನ ಮಾಡಿಕೊಂಡು ಈಗಾಗಲೇ ಬೆಳೆಯನ್ನ ಬೆಳಿಬೇಕು, ಜೊತೆಗೆ ಬೀಜವನ್ನ ತರಬೇಕು ಅನ್ನುವಂತ ರೀತಿಯಲ್ಲಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲೇನಂದ್ರೆ ಬಿತ್ತನೆ ಬೀಜ ಸಿಗದೆ ಇರತಕ್ಕಂತ ರೈತರು ಈಗ ಕಂಗಾಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಕೃಷಿ ಅಧಿಕಾರಿಗಳಿದ್ದಾರೆ ಅವರು ಸಹ ಏನಂದ್ರೆ ಈ ಬಿತ್ತನೆ ಬೀಜವನ್ನ ಮುಂಗಾರು ಮಳೆ ಪೂರ್ವದಲ್ಲಿ, ಅಂದ್ರೆ ಮುಂಗಾರು ಮಳೆ ಇನ್ನೂ 1 ತಿಂಗಳು ಬೀಳುತ್ತೆ ಅನ್ನುವಂತ ಸಂದರ್ಭ ಸೃಷ್ಟಿ ಆದಾಗ ಅಂದಿನಿಂದನೇ ಏನಂದ್ರೆ ರೈತ ಸಂಪರ್ಕ ಕೇಂದ್ರದಲ್ಲಿ ರೈತರಿಗೆ ಬೆಳೆಯನ್ನ ಬೀಜವನ್ನ ಕೊಡಬೇಕು ಅಂತಹ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗಿತ್ತು. ಆದ್ರೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಒಂದು ರೈತರು ಬಿತ್ತನೆ ಬೀಜವನ್ನ ತೆಗೆದುಕೊಂಡು ಬರಲಿಕ್ಕೆ ಮುಗಿಬಿದ್ದಿರುವಂತಹ ಘಟನೆ ಸಹ ಏನಂದ್ರೆ ಹಾವೇರಿ ಜಿಲ್ಲೆ ವ್ಯಾಪ್ತಿಯಲ್ಲಿರತಕ್ಕಂತಹ ರೈತ ಸಂಪರ್ಕ ಕೇಂದ್ರದಲ್ಲಿ ಈಗ ಕಂಡು ಬರ್ತಾ ಇರೋದು. ಜೊತೆಗೆ ಏನಂದ್ರೆ ರೈತರು ಬೆಳಗ್ಗೆ 6 ಗಂಟೆಗಳು ಸರತಿ ಸಾಲಿನಲ್ಲಿ ನಿಂತಹ ಸಂದರ್ಭದಲ್ಲಿ ನೂರಾರು ರೈತರು ಬಂದಂತಹ ಸಂದರ್ಭದಲ್ಲಿ ತಮಗೆ ಬಿತ್ತನೆ ಬೀಜ ಸಿಗೋದಿಲ್ಲ ಅನ್ನುವಂತ ರೀತಿಯಲ್ಲಿ ಆತಂಕಗೊಂಡಂತಹ ರೈತರು ನೂಕು ನುಗ್ಗಲು ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಇರತಕ್ಕಂತಹ ಅಧಿಕಾರಿಗಳು ಏನಂದ್ರೆ ಪೊಲೀಸರಿಗೆ ಮಾಹಿತಿ ಕೊಟ್ಟಂತಹ ಸಂದರ್ಭದಲ್ಲಿ ರೈತರನ್ನ ಚದುರಿಸುವಂತಹ ಪ್ರಯತ್ನ, ಜೊತೆಗೆ ರೈತರನ್ನ ನಿಯಂತ್ರಣ ಮಾಡುವಂತಹ ಸಂದರ್ಭ ಸೃಷ್ಟಿ ಆಗುತ್ತೆ. ಜೊತೆಗೆ ಇದಕ್ಕೆಲ್ಲ ನೇರವಾದಂತಹ ಹೊಣೆ ಅಂದ್ರೆ ಯೂರಿಯಾ ಗೊಬ್ಬರ ಕೊಡದಂತಹ ಸಂದರ್ಭದಲ್ಲಿ ಸಹ ರೈತರು ಆಕ್ರೋಶ ಹೊರಹಾಕ್ತಾರೆ. ಜೊತೆಗೆ ಏನಂದ್ರೆ ಈಗ ಬಿತ್ತನೆ ಬೀಜಕ್ಕೂ ಸಹ ಏನಂದ್ರೆ ಇಲ್ಲಿರತಕ್ಕಂತ ರೈತರು ಪರದಾಡ್ತಾ ಇದ್ದಾರೆ. ಹಾಗಾದ್ರೆ ಕೃಷಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ರೈತರಿಗೆ ಈ ರೀತಿಯಾದಂತಹ ಒಂದು ಪರದಾಡುವಂತ ಸ್ಥಿತಿ ನಿರ್ಮಾಣ ಯಾಕೆ ಆಗ್ತಾ ಇದೆ ಅನ್ನುವಂತ ರೀತಿಯಲ್ಲಿ ರೈತರು ಸಹ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಜೊತೆಗೆ ಪೊಲೀಸರು ಬಂದು ಈ ರೀತಿಯಂತ ನಿಯಂತ್ರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡ್ತಿರೋದು ಅಧಿಕಾರಿಗಳು ಅನ್ನುವಂತ ರೀತಿಯಲ್ಲಿ ಆಕ್ರೋಶವನ್ನು ಹೊರಹಾಕ್ತಾ ಇರೋದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಇದರಲ್ಲಿ ಪ್ರಮುಖವಾಗಿ ರೈತ ಸಂಪರ್ಕ ಕೇಂದ್ರದಲ್ಲಿ ಅಧಿಕಾರಿಗಳಂದ್ರೆ ಬಿತ್ತನೆ ಬೀಜವನ್ನು ಪ್ರಮುಖ 1 ತಿಂಗಳ ಮುಂಗಡವಾಗಿ ಬಿತ್ತನೆ ಬೀಜವನ್ನು ಕೊಡಬೇಕು, ಜೊತೆಗೆ ಯೂರಿಯಾ ಗೊಬ್ಬರವನ್ನು ಕೊಡಬೇಕು. ಆದ್ರೆ ರೈತರು ಮುಂಗಾರು ಮಳೆ ಬಿದ್ದ ನಂತರ ಒಂದು 15ರಿಂದ 20 ದಿನ ಆದ ಬಳಿಕ ಈ ರೀತಿಯಾದಂತಹ ಬಿತ್ತನೆ ಬೀಜ ಆಗಿರ್ಬೋದು, ಯೂರಿಯಾ ಗೊಬ್ಬರ ಕೊಡೋಕೆ ಮುಂದಾದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ರೈತರು ಮುಗಿಬೀಳುವುದು ಸರ್ವೇ ಸಾಮಾನ್ಯ ರೀತಿಯಲ್ಲಿ ಪೊಲೀಸರು ಸಹ ಏನಂದ್ರೆ ರೈತರಿಗೆ ಹೇಳ್ತಾರೆ. ಜೊತೆಗೆ ಈಗ ರೈತರು ಆಕ್ರೋಶ ಹೊರ ಹಾಕ್ತಿರೋದು ಇದಕ್ಕೆ ಪ್ರಮುಖವಾದಂತಹ ಕಾರಣ ಅಂತ ಹೇಳ್ಬೋದು ಶ್ರೀನಿಧಿ. ಹಾಗಾದ್ರೆ ಹಣಗಿ, ಇಲ್ಲಿ ಇಷ್ಟು ವರ್ಷಗಳಿಂದ ಇದೇ ರೀತಿಯಾದಂತ ಪರಿಸ್ಥಿತಿ ಇದೆ, ಅವ್ರಿಗೆ ಗೊತ್ತು. ಈಗ ಮುಂಗಾರು ಆರಂಭವಾಗ್ತಿದೆ ಅನ್ನೋದು ಗೊತ್ತು. ಈಗ ರೈತರು ಎಷ್ಟಿದ್ದಾರೆ ಅನ್ನುವಂತ ಒಂದು ಅಂದಾಜು ಕೂಡ ಇರುತ್ತೆ. ಅಷ್ಟರ ಮಟ್ಟಿಗೆ ಬೇಕಾದಂತ ಸಾಮಗ್ರಿಗಳನ್ನ ಪೂರೈಸುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇಲ್ವಾ ಹಾಗಾದ್ರೆ? ಎಸ್ ಶ್ರೀನದಿ, ಇದು ಯಕ್ಷ ಪ್ರಶ್ನೆ ಕಾಡ್ತಿರುವಂತದ್ದು. ಅಂದ್ರೆ ಹಾವೇರಿ ಜಿಲ್ಲೆ ವ್ಯಾಪ್ತಿಯಲ್ಲಿ ಅಂದ್ರೆ ಕೃಷಿ ಪ್ರಧಾನವಾದಂತಹ ಜಿಲ್ಲೆ, ಲಕ್ಷಾಂತರ ರೈತರು ಇರ್ತಕ್ಕಂಥ, ಅಂದ್ರೆ ಇಲ್ಲಿರ್ತಕ್ಕಂಥ ರೈತರು ಅತಿ ಹೆಚ್ಚು ರೈತ ಪ್ರಧಾನವಾದಂತಹ ಜಿಲ್ಲೆ ಅಂದ್ರೆ ಹಾವೇರಿ ಜಿಲ್ಲೆ. ಇಲ್ಲಿರ್ತಕ್ಕಂಥ ರೈತರಿಗೆ ಅಂದ್ರೆ ಯಾವ್ಯಾವ ಭಾಗದಲ್ಲಿ ಎಷ್ಟು ಹೆಕ್ಟರ್ ಪ್ರದೇಶ ಕೃಷಿ ಜಮೀನಿದೆ, ಜೊತೆಗೆ ಅಲ್ಲಿ ಎಷ್ಟು ರೈತರು ಇದ್ದಾರೆ, ಜೊತೆಗೆ ಎಷ್ಟರ ಮಟ್ಟಿಗೆ ನಾವು ಬಿತ್ತನೆ ಬೀಜವನ್ನು ಕೊಡ್ಬೇಕು, ಜೊತೆಗೆ ಎಷ್ಟರ ಮಟ್ಟಿಗೆ ರಸಗೊಬ್ಬರವನ್ನು ಕೊಡ್ಬೇಕು ಅನ್ನುವಂತ ರೀತಿಯಲ್ಲಿ ಕ್ರಮೇಣವಾಗಿ ಅಂದ್ರೆ ಅಧಿಕಾರಿಗಳು ಪ್ಲಾನ್ ಮಾಡಿರ್ತಾರೆ. ಅಂತ ಸಂದರ್ಭವನ್ನು ಸೃಷ್ಟಿ ಮಾಡಿಕೊಂಡು ರೈತರಿಗೆ ಯಾವ ಮಟ್ಟದಲ್ಲಿ
ಅದೇ ರೀತಿಯಾಗಿ ಯಾವ್ಯಾವ ಸಂಪರ್ಕ ಕೇಂದ್ರಕ್ಕೆ ಎಷ್ಟು ಮಟ್ಟದ ಬೆಳೆ ಕೊಡಬೇಕು, ಜೊತೆಗೆ ಏನಂದ್ರೆ ರಸಗೊಬ್ಬರವನ್ನು ಕೊಡಬೇಕು, ಬಿತ್ತನೆ ಬೀಜ ಕೊಡಬೇಕು ಅನ್ನುವಂತ ರೀತಿಯ ಪ್ಲಾನ್ ಸಹ ಮಾಡಿರ್ತಾರೆ. ಆದ್ರೆ ಮುಂಗಡವಾಗಿ ಅಂದ್ರೆ ಮುಂಗಾರು ಮಳೆ ಆಗಿರ್ಬೋದು, ಹಿಂಗಾರು ಮಳೆ ಆಗಿರ್ಬೋದು, ಈ ರೀತಿಯಂತ ಮಳೆ ಆದಂತಹ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚಿತವಾಗಿ 15ರಿಂದ 20 ದಿನಗಳ ಕಾಲ ಬಿತ್ತನೆ ಬೀಜ ಕೊಡೋದಾಗಿರ್ಬೋದು ಈ ಅಧಿಕಾರಿಗಳು ಮಾಡ್ಬೇಕಾಗುತ್ತೆ. ಆದ್ರೆ ಅಧಿಕಾರಿಗಳು ಮುಂಗಡವಾಗಿ ಏನು ಬಿತ್ತನೆ ಬೀಜವನ್ನ ಕೊಡ್ಲಿಕ್ಕೆ ಹಿಂದೇಟು ಹಾಕ್ತಾರೆ, ಅಂದ್ರೆ ಕೊಡೋ ಪ್ಲಾನ್ ಅನ್ನ ಮಾಡೋದಿಲ್ಲ. ಜೊತೆಗೆ ಮಳೆ ಬಿದ್ದಿಲ್ಲ ಈ ರೀತಿಯಾದಂತಹ ಸಂದರ್ಭದಲ್ಲಿ ಮುಂದೆ ಮಳೆ ಬಿದ್ದಂತಹ ಸಂದರ್ಭದಲ್ಲಿ ರೈತರಿಗೆ ಕೊಡೋಣ ಅನ್ನುವಂತ ರೀತಿಯಿಂದ ಏನ್ ಪ್ಲಾನ್ ಮಾಡಿರುತ್ತೆ ಅದು ಏನಂದ್ರೆ ಈಗ ಎಡವಟ್ಟಾಗಿದೆ. ಈ ಎಡವಟ್ಟಿನಿಂದ ಈಗ ಏನಂದ್ರೆ ರೈತರು ಮುಂಗಾರು ಮಳೆ ಬಿದ್ದು 20 ದಿನಗಳ ಕಾಲ ಆದ ಬಳಿಕ ಈ ರೀತಿಯಾದಂತಹ ಬಿತ್ತನೆ ಬೀಜ ಕೊಡ್ಲಿಕ್ಕೆ ಪ್ಲಾನ್ ಮಾಡ್ತಾರೆ ಅಧಿಕಾರಿಗಳು. ಅಂತಹ ಸಂದರ್ಭದಲ್ಲಿ ತಮ್ಮ ಹೊಲಕ್ಕೆ ಅಂದ್ರೆ 100 ಎಕರೆ ಪ್ರದೇಶದಲ್ಲಿರ್ತಕ್ಕಂತಹ ರೈತರು ತಮ್ಮ ಒಂದು ಬೆಳೆಯನ್ನ ಬೆಳಿಬೇಕು, ಜೊತೆಗೆ ಬಿತ್ತನೆ ಬೀಜವನ್ನ ಮಾಡಿ ಮುಂಗಡವಾಗಿ ನಾವೇನ ಬೆಳೆ ತೆಗಿಬೇಕು ಅನ್ನುವಂತ ರೀತಿಯಲ್ಲಿ ರೈತರು ಏನಿರ್ತಾರೆ 100 ರೈತರು ಅವ್ರೇನಂದ್ರೆ ಕೃಷಿ ಅಂದ್ರೆ ರೈತ ಸಂಪರ್ಕ ಕೇಂದ್ರಕ್ಕೆ ಬಂದು ಬೀಜವನ್ನ ಖರೀದಿ ಮಾಡ್ಲಿಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಮತ್ತೊಬ್ಬ ರೈತರು ಈ ರೀತಿಯಾದಂತಹ ರೈತರಿಗೆ ರೈತ ಸಂಪರ್ಕ ಕೇಂದ್ರದ ಬಳಿ ಹೋದಂತ ಸಂದರ್ಭದಲ್ಲಿ ಅಲ್ಲಿ 100 ರೈತರು ಜಮಾವಣೆ ಆಗ್ತಾರೆ. ಆ ಸಂದರ್ಭದಲ್ಲಿ ಅಂದ್ರೆ ಅಧಿಕಾರಿಗಳು ಏನಂದ್ರೆ ರೈತರಿಗೆ ಬೆಳೆ ಕೊಡ್ಲಿಕ್ಕೆ ಅಂದ್ರೆ ಬೀಜ ಕೊಡ್ಲಿಕ್ಕೆ ಆಗುದಿಲ್ಲ. ಅಂತಹ ಸಂದರ್ಭದಲ್ಲಿ 100 ರೈತರು ಏನಂದ್ರೆ ನೂಕು ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಇವ್ರೇನಂದ್ರೆ ಅಧಿಕಾರಿಗಳು ಪೊಲೀಸ್ ಕರೆ ತಂದು ರೈತರನ್ನು ನಿಯಂತ್ರಿಸುವ ಅನಿವಾರ್ಯತೆ ಬರುತ್ತೆ. ಅಂದ್ರೆ ಈ ಎಲ್ಲ ಒಂದು ಬೆಳವಣಿಗೆ ಪ್ರಮುಖವಾದಂತಹ ಕಾರಣ ಅಂದ್ರೆ ರೈತರೇ ಅಧಿಕಾರಿಗಳೇ ರೈತರಿಗೆ ನೇರವಾದಂತಹ ಹೊಣೆ. ಅಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಈ ರೀತಿಯಾದಂತಹ ಒಂದು ನೂಕು ರೈತರ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿ ಈಗ ರೈತರು ಆಕ್ರೋಶವನ್ನು ಹೊರಹಾಕ್ತಿರೋದು. ಶ್ರೀವಂತಿಕಾ, ಧನ್ಯವಾದಗಳು ಹಣಗೆ ನಿಮ್ಮೆಲ್ಲ ಮಾಹಿತಿಗಾಗಿ. ಬಂದ್ ಮಾಡಿ